ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವು ನೋಡ್ತಾ ಇದ್ದೀರಾ, ನಾನು ಈಗಾಗಲೇ ಪಿ ಸಿ ಬಿಲ್ಡ್ ಮಾಡ್ತಾ ಇದ್ದೀನಿ. ಹೌದು, ನೀವು ಎಲ್ಲಿ ನೋಡ್ತಾ ಇದ್ದೀರಾ, ಪಿ ಸಿ ಕಂಪ್ಯೂಟರ್ನೆಲ್ಲ ಪಾರ್ಟ್ಗಳನ್ನು ತರಿಸಿದ್ದೀನಿ. ನಾನು ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ನಾನು ಒಂದು ಗೇಮಿಂಗ್ ಚಾನಲ್ನ ಕೂಡ ಶುರು ಮಾಡಿದ್ದೀನಿ. ಅದರಲ್ಲಿ ಕಂಪ್ಲೀಟ್ ಗೇಮಿಂಗನ್ನು ಆಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ಕಂಪ್ಯೂಟರ್ ಬಿಲ್ಡನ್ನು ಮಾಡ್ತಾ ಇರುವಂಥದ್ದು ಸಂದೀಪ್ ಗೌಡ್ರು ಲೈವ್ ಅಂತ ಒಂದು ಹೊಸ ಚಾನಲ್, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅದರಲ್ಲಿ ಬರೀ ಗೇಮು ಲೈವ್, ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟೆ ಈ ಒಂದು ಗೇಮಿಂಗೋಸ್ಕರ ಸಪ್ರೇಟ್ ಚಾನಲ್ ಮಾಡ್ತಾ. ನೀವು ನೋಡ್ತಾ ಇದ್ದೀರಾ ಎಲ್ಲ ಬಾಕ್ಸ್ಗಳು. ಇದರಲ್ಲಿ ಕಂಪ್ಯೂಟ್ರು ಬಿಲ್ಡ್ ಮಾಡೋಕ್ಕೆ ಏನೇನು ಬೇಕು ಕಂಪ್ಲೀಟ್ ಎಲ್ಲ ಇದೆ, 100% ಇದೆ ಫುಲ್ ಇದರಲ್ಲಿ. ಇದು ಬಂದ್ಬಿಟ್ಟು ಮದರ್ ಬೋರ್ಡು. ನೀವು ನೋಡ್ತಾ ಇದ್ದೀರಾ, ಇದು MSI ಅವ್ರದ್ದು ಈ ಒಂದು X370 ಮದರ್ ಬೋರ್ಡ್. ಇದಕ್ಕೆ ಹತ್ತಿರ ಒಂದು 8,500 ರೂಪಾಯಿ ಈ ಒಂದು ಮದರ್ ಬೋರ್ಡ್ಗಾಗುತ್ತೆ. ಇನ್ನು ಪವರ್ ಸಪ್ಲೈ, ಈ ಒಂದು ನಮ್ಮ CPU-ಗೆ ಬೇಕಲ್ಲ ಪವರು, ಅದನ್ನು ಇದರಿಂದ ಕೊಡಲಾಗುತ್ತೆ. 550 ವ್ಯಾಟಿಂದು ಈ ಒಂದು ಪವರ್ ಸಪ್ಲೈ ಇದಾಗಿದೆ. ಮತ್ತು SSD ತುಂಬ ಫಾಸ್ಟಾಗಿ ರೈಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಬೇಕು, ಗೇಮ್ ಇನ್ಸ್ಟಾಲ್ ಆಗಬೇಕು, ಗೇಮ್ ರನ್ ಆಗಬೇಕು ಅಂತಂದರೆ ಒಂದು SSD 250 GB SSD. ಇದಕ್ಕೆ ಹತ್ತಿರ ಒಂದು 4,000 ರೂಪಾಯಿ ಆಗುತ್ತೆ. ಈ ಒಂದು SMPSಗೆ ಮೋಸ್ಟ್ಲಿ 3,500 ಆಗುತ್ತೆ ಅಂತ ಅನ್ಕೋತೀನಿ. ಟೋಟಲ್ ಒಟ್ಟಾರೆ ಬಿಲ್ಡ್ ಮಾಡೋದಕ್ಕೆ ಸುಮಾರು 1,20,000 ರೂಪಾಯಿ ಖರ್ಚಾಗುತ್ತೆ. ಫುಲ್ ಗೇಮಿಂಗ್ PC ಬಿಲ್ಡ್ ಮಾಡಬೇಕು ಅಂದರೆ. ತುಂಬ ಪವರ್ಫುಲ್ ಕಂಪ್ಯೂಟರ್ ನಾನು ಬಿಲ್ಡ್ ಮಾಡ್ತಿರುವಂಥದ್ದು. ಆಮೇಲೆ ರ್ಯಾಮ್ ಇದು 8 GB, 2 ರ್ಯಾಮ್ ಇದೆ ಇದರಲ್ಲಿ. 3000 ಮೆಗಾಹರ್ಟ್ಸಿಂದು ಬೇಕು. 16 GB ಗೇಮ್ ಮಾಡ್ತೀನಿ ಅಂತಂದರೆ ಇದು ಈ ಒಂದು ರ್ಯಾಮ್ಗೆ ಒಂದಕ್ಕೆ ನಿಮಗೆ ನಾನು ತೊಗೊಂಡಾಗ ಒಂದು 6,000 ಆಯಿತು ಅಂತ ಅನ್ಕೋತೀನಿ. ಒಂದಕ್ಕೆ 6,000, ಟೋಟಲ್ 12,000 ರೂಪಾಯಿ ಆಗುತ್ತೆ. ಇನ್ನೂ ಗ್ರಾಫಿಕ್ ಕಾರ್ಡು ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಪಾರ್ಟು ಇದರಲ್ಲಿ ತರಿಸಿರೋದ್ರಲ್ಲಿ. ಇದಕ್ಕೆ ಹತ್ತಿರ ಒಂದು 60,000 ರೂಪಾಯಿ ಆಗುತ್ತೆ. ಒಂದು ಗ್ರಾಫಿಕ್ ಕಾರ್ಡ್ಗೆ GTX 1080 ಗ್ರಾಫಿಕ್ ಕಾರ್ಡು 8 GB. ತುಂಬ ಕಾಸ್ಟ್ಲಿ ಇದು, ತುಂಬ ಪವರ್ಫುಲ್ ಗ್ರಾಫಿಕ್ ಕಾರ್ಡ್ ಇದು, ಹೆವಿ ಕಾಸ್ಟ್ಲಿ. ಆಮೇಲೆ ಕೀಬೋರ್ಡು ಮೌಸ್, ಇದಕ್ಕೆ ಒಂದು 2,000 ರೂಪಾಯಿ ಆಯಿತು. ಆಮೇಲೆ ಸ್ಟ್ರೀಮ್ ಮಾಡೋದಕ್ಕೆ ಬೇಕಲ್ಲ ಇದು ವೆಬ್ ಕ್ಯಾಮ್, ಇದಕ್ಕೆ 7,000 ರೂಪಾಯಿ. ಹೆವಿ ಕಾಸ್ಟ್ಲಿ. ನನಗೆ ಇಷ್ಟೊಂದು ಖರ್ಚು ಮಾಡಬೇಕಂತ ಅನ್ನಿಸ್ತು, ಬಟ್ ವರ್ತ್ ಅನಿಸುತ್ತೆ ನನಗೆಲ್ಲ ಸ್ಟ್ರೀಮ್ ಮಾಡಬೇಕು ಅಂದರೆ. ಫ್ಯೂಚರೇ ಒಂಥರ ಸ್ಟ್ರೀಮ್ ಅಲ್ವಾ. ಸೊ ಈ ಕೆಳಗೆ ಬಿದ್ದಿದ್ದು ಪ್ರೊಸೆಸರು Ryzen 5 2600 ಅಂತ. ಅದರ ಫ್ಯಾನ್ ಇದು, ಅದ್ರ ಮೇಲ್ಗಡೆ ಹಾಕೋದಕ್ಕೆ 2 ಒಟ್ಟಿಗೆ ಬರುತ್ತೆ. ಇದಕ್ಕೆ ಹತ್ತತ್ರ ಒಂದು ಮಿಡ್ ಎಂಡ್ ಪ್ರೊಸೆಸರ್ ಇದು. ಇದಕ್ಕೆ ಒಂದು 15,000-16,000 ರೂಪಾಯಿ ಆಗುತ್ತೆ ನೀವು ತೊಗೋತೀನಿ ಅಂತ ಅಂದರೆ. ಪವರ್ಫುಲ್ಲು ಪ್ರೊಸೆಸರ್ ಇದು. ಆಮೇಲೆ ಇನ್ನು ಉಳಿದಿದ್ದು ಕೊನೆಯದಾಗಿ ಕ್ಯಾಬಿನೆಟ್. ಇಲ್ಲೇನು ನೋಡ್ತಾ ಇದ್ರೆ ಇದನ್ನೆಲ್ಲ ಇದ್ರೊಳಗೆ ಫಿಟ್ ಮಾಡಿ ಎಲ್ಲ ಹಾಕಬೇಕು. ಎಲ್ಲ ಮಾಡೋಣ, ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಎಲ್ಲ ಫಿಟ್ ಮಾಡೋದನ್ನು. ಇದಿಷ್ಟು ನನ್ನ ಒಂದು PC ಬಿಲ್ಡು. ನೋಡೋಣ ಯಾವ ರೀತಿ ಬಿಲ್ಡ್ ಆಗುತ್ತೆ, ಗೊತ್ತಿಲ್ಲ. ನೋಡಿ ನೀವೇ ಗೊತ್ತಾಗುತ್ತೆ. ನೀವು ನೋಡ್ತಿದ್ದೀರಾ, ನಾನೀಗ ಈ ಒಂದು CPU-ವನ್ನು ಆನ್ ಮಾಡಿದ್ದೀನಿ. ಅಸೆಂಬಲ್ ಫುಲ್ ಆಗಿರೋದು ನನಗೆ ಗಮನಿಸ್ತಾ ಇದ್ದೀರಾ. ನಾನು ಆ್ಯಕ್ಚುಲಿ 2 ಎಕ್ಸ್ಟ್ರಾ ಫ್ಯಾನ್ ಆ್ಯಡ್ ಮಾಡಿದ್ದೀನಿ. ಇಲ್ಲೊಂದು ಫ್ಯಾನ್ ಇದೆ ನೋಡ್ಬೋದು, ಫುಲ್ ಕೂಲ್ ಆಗಿದೆ. ಮತ್ತು ಇಲ್ಲೊಂದು ಫ್ಯಾನ್ ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ, ಈ ಕ್ಯಾಬಿನೆಟ್ ನಾನು ತೊಗೊಂಡಾಗ ಇದೊಂದೇ ಫ್ಯಾನ್ ಇದ್ದಿದ್ದು, ಮುಂದ್ಗಡೆ ಏನಿದೆ ಇದೊಂದೇ ಫ್ಯಾನ್ ಇದ್ದಿದ್ದು. ಈಗ 2 ಫ್ಯಾನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ನಾನು. ಏನಕ್ಕೆ ಅಂತ ಅಂದರೆ CPU ಸ್ವಲ್ಪ ಹೀಟ್ ಆಗ್ತಾಯಿತ್ತು, ಪ್ರೊಸೆಸರ್ ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಾಯಿತ್ತು. ಆ ಕಾರಣಕ್ಕೆ ಈ 2 ಫ್ಯಾನ್ ಆ್ಯಡ್ ಮಾಡಿದೆ. ಸುಮಾರು 10 ಡಿಗ್ರಿ ಟೆಂಪ್ರೇಚರ್ ಕಮ್ಮಿ ಆಯಿತು 2 ಫ್ಯಾನ್ ಆ್ಯಡ್ ಮಾಡಿದ್ಮೇಲೆ. ಆಮೇಲೆ ಇದು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಗ್ರಾಫಿಕ್ ಕಾರ್ಡು GTX 1080 ಮತ್ತು ಈ 2 ರ್ಯಾಮ್ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಅದಾದ ನಂತರ ಇದು SMPS ಪವರ್ ಸಪ್ಲೈ. ನಮಗೆ ಇದು ನೀವು ತೊಗೊಬೇಕು ಅಂತ ಇದ್ದೀರಾ ಅಂದರೆ 650 ವ್ಯಾಟ್ ತೊಗೊಳ್ಳಿ, ನೀವೇನಾದರೂ ಗೇಮಿಂಗ್ PC ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ. ಅದಾದ ನಂತರ ಹಾರ್ಡ್ ಡಿಸ್ಕು, ಇದು 3 TB ಹಾರ್ಡ್ ಡಿಸ್ಕು, ಇಲ್ಲೊಂದು SSD. ಇದರಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿ ಸ್ವಲ್ಪ ಫಾಸ್ಟಾಗಿ OS ಗೇಮನ್ನು ರನ್ ಆಗಲಿ ಅಂತ. ಮತ್ತು ಹಿಂದ್ಗಡೆ ನೋಡ್ಬೋದು, ನಾನೆಲ್ಲ ಫುಲ್ ಕನೆಕ್ಟ್ ಮಾಡಿದ್ದೀನಿ. ಫುಲ್ಲು ಹಿಂದ್ಗಡೆಯಿಂದ ಫ್ಯಾನು ಫುಲ್ ಕನೆಕ್ಟ್ ಆಗಿದೆ. ಮುಂದ್ಗಡೆಯಿಂದ ಯಾವ ರೀತಿ ಕಾಣುತ್ತೆ ಅಂತ ನೀವು ಕೇಳೋದಾದರೆ ಈ ರೀತಿ ಕಾಣುತ್ತೆ ಮುಂದ್ಗಡೆ.
ಓಕೆ, ಈಗ ನೋಡ್ತಾ ಇದ್ದೀರಾ ಈ ಒಂದು ಪಿ ಸಿಯನ್ನು ಹೊಸ ಮಾನಿಟ್ರ್ ತೊಗೊಂಡಿದ್ದೀನಿ. ಈ ಒಂದು ಮಾನಿಟ್ರಿಗೆ ಹತ್ತತ್ರ ಒಂದು 8-9 ಸಾವಿರ ರೂಪಾಯಿನೂ ಆಗುತ್ತೆ ಈ ಒಂದು ಮಾನಿಟ್ರು. ಇದನ್ನು ನಾನು ನಿಮಗೆ ತೋರಿಸಿರಲಿಲ್ಲ. ಇದು ನೋಡ್ತಾ ಇದ್ದೀರಾ ವೆಬ್ ಕ್ಯಾಮು, ಇದರಲ್ಲಿ ನಾನು ಸ್ಟ್ರೀಮ್ ಮಾಡೋದು. ಇದು ನನ್ನ ಚಾನಲ್, ಹೊಸ ಚಾನಲ್ಲು, ಸಂದೀಪ್ ಗೌಡ್ರು ಲೈವ್ ಅಂತ ಶುರು ಮಾಡಿ ಆಗಾಗಲೇ ಒಂದು 7-8 ಲೈವ್ ಮಾಡಿಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಾ, ಪರವಾಗಿಲ್ಲ, ಒಳ್ಳೆ ವ್ಯೂಸ್ ಬರುತ್ತೆ. 4300, ನಾಟ್ ಬ್ಯಾಡ್. ಈಗಾಗಲೇ 1600 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಇದರಲ್ಲಿ ಸ್ಟ್ರೀಮ್ ಮಾಡ್ತೀನಿ ನಾನು, ವಿತೌಟ್ ಮಿಸ್ ದಿನ ಮಾಡ್ತೀನಿ, ಹಾಸನ್ಗೆ ಹೋಗಿಲ್ಲ ಅಂತ ಅಂದರೆ. ಆಮೇಲೆ ಇದು ನನ್ನ ಕೀಬೋರ್ಡ್, 2000 ರೂಪಾಯಿ ಆಯಿತು. ನಾನು ಆಗಲೇ ಕೀಬೋರ್ಡು. ಇದು ಮೌಸು ಸೂಪರಾಗಿದೆ, ಮೌಸು ಮೆಟಾಲಿಕ್ ಫುಲ್ಲು. ಆಮೇಲೆ ಮೌಸ್ ಪ್ಯಾಡ್ ಕೂಡ ಇದೆ, ಮೌಸ್ ಪ್ಯಾಡ್ ಕೊಡೋಕ್ಕೆ ಜಾಗ ಇಲ್ಲ, ಕೆಳಗಡೆ ಇದೆ. ಇದ್ರ ಜೊತೆಗೆ ಇದು ಮತ್ತು ಈ ಒಂದು ಹೆಡ್ಫೋನ್ಗೆ ಎಲ್ಲ ಸೇರಿ 2000 ರೂಪಾಯಿ ಆಯಿತು. ನನ್ನ ಪ್ರಕಾರ ಕಂಪ್ಲೀಟ್ಲಿ ವರ್ತ್ ಅನಿಸಿ. ಲೈಟು ಬರುತ್ತೆ ಇಲ್ಲಿ, ಕಂಪ್ಲೀಟ್ಲಿ ವರ್ತ್ ಅಂತ ಅನಿಸುತ್ತೆ ನನಗೆ. ನಾನು ಲೈಟನ್ನು ಕೂಡ ತೋರಿಸ್ತೀನಿ ನಿಮಗೆ, ನೀವು ನೋಡ್ತಾ ಇದ್ದೀರ ಅದನ್ನ. ಲೈಟ್ ಕೂಡ ಬರುತ್ತೆ, ಕ್ರೇಜಿಯಾಗಿದೆ. ಇದು ಮಾನಿಟ್ರ್ ಆಗಲಿ ಹಿಡಿದ ರೀತಿ. ಇದು CPU. ಇದಿಷ್ಟು ನನ್ನ ಒಂದು ಕಂಪ್ಯೂಟರ್ನ ಸ್ಪೆಸಿಫಿಕೇಶನು ಮತ್ತು ನಾನು ಬಿಲ್ಡ್ ಮಾಡಿರುವಂಥದ್ದು. ಈ ಒಂದು ಗೇಮಿಂಗ್ ಪಿ ಸಿಯನ್ನು ಹತ್ತಿರ ಸುಮಾರು ನಂಗೆ 1,30,40,000 ಮಾನಿಟರ್ ಸೇರಿಸ್ಬಿಟ್ಟು ಅಷ್ಟಾಗಿದೆ ನನಗೆ. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಈಗಲೇ ಹೋಗ್ಬಿಟ್ಟು ಸಂದೀಪ್ ಗೌಡ್ರು ಲೈವ್ ಅಂತ, ಅದರಲ್ಲಿ ಕಂಪ್ಲೀಟ್ ಗೇಮಿಂಗ್ ಆಡ್ತಾ ಇರ್ತೀನಿ. ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿದಿನ ಗೇಮ್ ಆಡ್ತೀನಿ ಅದರಲ್ಲಿ. ಅಷ್ಟೇ, ಇನ್ನೇನೂ ಇಲ್ಲ. ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ ಒಂದು ವಿಡಿಯೋ, ಕಂಪ್ಲೀಟ್ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ. ಸಿಗೋಣ ನಾಳೆ. ಬ್ರೋ ಇದನ್ನ ರೀಲೋಡ್ ಮಾಡ್ಕೋ ಬ್ರೋ, ರೀಲೋಡ್ ಮಾಡ್ಕೋ ಗನ್ ಇಟ್ಕೊಳ್ಳಿ ಬ್ರೋ. ರೀಲೋಡ್ ಮಾಡ್ಕೋ. ನಾ ಹೇಳ್ದೆ ನಿಂಗೆ ರೀಲೋಡ್. ಹಾ ಇಟ್ Oh my God. ಬ್ರೋ ರಿಕ್ವೆಸ್ಟ್ ಕಳ್ಸಿ. ಅವನು ಬಾಂಬ್ ಅನ್ಕೊಂಬಿಟ್ಟ ಸ್ಮೋಕ್ನ ಅದನ್ನ. ಯಪ್ಪ.